ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಳಸಿ 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 ತುಳಸವ ಬಾಗಲ್ ತೆಗಿ. ತುಳಸಿ ಬಾಗಲ್ ತೆಗಿಯವ. ತುಳಸವ ತುಳಸಿ ಮಾವ ತುಳಸವ ಬಾಗಲ್ ತೆಗಿಯವ. ಮಾವ ತುಳಸಿ ಬಾಗ್ಲು ಓಪನ್ ಮಾಡ್ತಿಲ್ಲ ಮಾವ. ಅವಳು ನನ್ನ ತಂಗಿ. ಮಗನೇ ನಡಿಯೋ ಒಳಗೆ. ಸೊಸೆ ಯಾಕಮ್ಮ ಅಲ್ಲಿ ನಿಂತಿದ್ದೀಯಾ? ಬಾ ಮಗನೇ, ಸೊಸೆನ ಕರ್ಕೊಂಡು ನಡಿ ನೀನು. ತಂಗವ್ವ ಹಾ ಅಣ್ಣ, ಎಲ್ಲಿ ಬೀಗ್ತೀಯ? ಇಲ್ಲೇ ಅವ್ರೆ. ಬನ್ನಿ ಒಳಗೆ. ಜೋಡಿ ಎಷ್ಟು ಸಂದಕ್ಕೈತಲ್ಲ, ನನ್ ಕಣ್ಣೆ ಬಿದ್ಬಿಡ್ತದೋ ಏನೋ. ಬಾ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಗುರುಗಳ, ಇದನ್ನಿದು ಅಮ್ಮನವ್ರ ದೇವಸ್ಥಾನದಲ್ಲಿ ವಿಷ್ಣು ಶ್ಲೋಕ ಹೇಳ್ತಾ ಇದ್ದೀರಾ? ರೀ, ಅಮ್ಮನವ್ರು ಬೇರೆ ವಿಷ್ಣು ಬೇರೆ ಏನ್ರಿ? ನಾಮಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ದೇವ್ರು ಒಂದೇ ತಾನೆ ರೀ. ತೆಪ್ಪುಗೆ ಕೈ ಮುಕ್ಕೊಂಡು ನಿಂತ್ಕೊಳ್ರಿ. ಈ ಗ್ರೇಟ್ ಗುಂಡನಿಗೆ ಪೂಜೆ ಮಾಡೋದು ಹೇಳ್ಕೊಡ್ತೀರಾ ನೀವು? ನೋಡ್ರಿ, ಈ ಮಂತ್ರನ ನಾನು ಹೇಳ್ತಿರೋದಲ್ಲ, ಆ ದೇವ್ರೇ ನನ್ನ ಬಾಯಲ್ಲಿ ಹೇಳಿಸ್ತಿರೋದು. ಸರಿ ಸ್ವಾಮಿ, ಆಯ್ತು, ಹೋಗಿ. ಆಯ್ತಾ? ನಾನು ಯಾಕೆ ವಿಷ್ಣು ಮಂತ್ರ ಹೇಳಿದೆ? ಅಮ್ಮ ಕ್ಷಮಿಸ್ಬಿಡಮ್ಮ. ಓಂ ಸರ್ವ ಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ. ಬನ್ನಿ ತಾರಕವ್ರೆ, ಬನ್ನಿ ಎಲ್ಲ ಒಳಗೆ. ನಡಿ ಜ್ಯೋತಿ. ತುಳಸಿ, ಯಾಕೆ ಸುಮ್ಮನೆ ಇದ್ಯಾ? ನಿಮ್ಮ ಅಣ್ಣನ ಹತ್ರ ನೀನೇ ಮಾತಾಡ್ಬೋದು ಅಲ್ವಾ?
ಏನು ಅಂತ ಮಾತಾಡ್ಲಿ ಜ್ಯೋತಿ? ನಿನ್ಗೆ ರಾಮಾಯಣದ ಕತೆ ಗೊತ್ತಾ? ರಾಮ ನದಿ ಸ್ನಾನಕ್ಕೆ ಹೋದಾಗ ಅವನು ಬಿಲ್ಲು ಬಾಣಗಳನ್ನ ದಡದಲ್ಲಿ ಚುಚ್ಚಿದ್ನಂತೆ. ಸ್ನಾನ ಮುಗಿಸ್ಕೊಂಡು ಬಂದಾಗ ಬಾಣ ಒಂದು ಕಪ್ಪೆಗೆ ಚುಚ್ಚಿತ್ತಂತೆ. ತಕ್ಷಣ ರಾಮ ಕಪ್ಪೆಗೆ ಚುಚ್ಚಿದ ಬಾಣನ ಎಸ್ದು, ಅಲ್ಲಯ್ಯ ನಾನೇನೋ ಗಮನಿಸ್ದೆ ಹೀಗೆ ಮಾಡ್ಬಿಟ್ಟೆ, ಒಂದು ಮಾತು ನೀನು ಕೂಗ್ಕೊಳಕ್ಕಾಗ್ಲಿಲ್ವಾ ಅನ್ನಂತೆ. ಆಗ ಸ್ವಾಮಿ, ಬೇರೆಯವರೆಲ್ಲ ಕಷ್ಟ ಕೊಟ್ಟಾಗ ರಾಮ ರಾಮ ಅಂತ ನಾನು ನಿಮ್ಮನ್ನ ಜಪಿಸಿದ್ದೀನಿ, ಇವಾಗ ನೀವೇ ಕಷ್ಟ ಕೊಟ್ರೆ ನಾನು ಯಾರ ಹೆಸರು ಕೂಗ್ಲಿ ಅಂತ ಹೇಳ್ತಂತೆ. ನನ್ನ ಪರಿಸ್ಥಿತಿನೂ ಅದೇ ಅಲ್ವಾ ಜ್ಯೋತಿ? ಬಾ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಾವು ಕೊಟ್ಟಿದ್ದು ಕಾಯಿ, ಹಣ್ಣು ಕೊಡ್ತಾ ಇದೀರಾ? ಸ್ವಾಮಿ, ನಾವು ಕೊಟ್ಟಿದ್ದು ಹಣ್ಣು ನಮಗೆ ಕಾಯಿ ಕೊಟ್ಟಿದ್ದೀರಾ, ಅದ್ಲು ಬದ್ಲು ಮಾಡ್ಬಿಟ್ಟಿದ್ದೀರಾ. ಹೌದಾ? ನೀವು ಕಾಯಿ ಕೊಟ್ರಿ, ಆದ್ರೆ ಆ ದೇವರು ನಿಮಗೆ ಹಣ್ಣು ಕೊಟ್ಟಿದ್ದಾನೆ. ನೀವು ಹಣ್ಣು ಕೊಟ್ರಿ, ಆದ್ರೆ ಆ ದೇವರು ನಿಮಗೆ ಕಾಯಿ ಕೊಟ್ಟಿದ್ದಾನೆ. ಇದ್ಯಾವುದು ನಾನು ಮಾಡಿರೋದಲ್ಲ, ಆ ದೇವರೇ ನನ್ನ ಕೈಯಲ್ಲಿ ಮಾಡಿಸಿರೋದು. ರೇ, ಸುಮ್ಮನೆ ಪಾಲಕ್ ಬಂದಿದ್ದು ಪಂಚಾಮೃತ ಅನ್ಕೊಂಡು ಕಣ್ಣು ಗೊತ್ಕೊಂಡು ತಗೊಂಡು ರೈಟ್ ಹೇಳ್ರಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ.